ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಮುಖಂಡರಿಂದ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಲೋಕಪುರ ಠಾಣೆ ಮುಂದೆ ಬಿಜೆಪಿ ಈಗ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೆ. ಬಾಗಲಕೋಟೆಯ ಲೋಕಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಆನಂದ್ ಹವಳಕೋಡ ಎಂಬಾತನ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಗೋವಿಂದ ಕಾರಜೋಳ ಪುತ್ರ ಅರುಣ ಕಾರಜೋಳ, ಬಿಜೆಪಿ ಮುಖಂಡ ಲೋಕಣ್ಣ ಕತ್ತಿ ಸೇರಿ ಹಲವರಿಂದ ಪೊಲೀಸ್ ಠಾಣೆ ಮುಂದೆ ಧರಣಿಯನ್ನ ನಡೆಸ್ತಾ ಇದ್ದಾರೆ. ನೂರಾರು ಕಾರ್ಯಕರ್ತರಿಂದ ಪ್ರತಿಭಟನೆ. ತಪ್ಪಿತಸ್ಥರನ್ನ ಆದಷ್ಟು ಬೇಗ ಬಂಧಿಸುವಂತೆ ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದು ಧರಣಿ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ನ ಮುಖಂಡರು ಹಲ್ಲೆ ಮಾಡಿದ್ದಾರೆ ಅಂತ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಕೂಡ ನಡೀತಾ ಇದೆ. ಲೋಕಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಆನಂದ್ ಹವಳಕೋಡ ಎಂಬ ಬಿಜೆಪಿ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ನ ಮುಖಂಡರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಗಾಯಾಳುವನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಕಾಂಗ್ರೆಸ್ನ ಮುಖಂಡ ಶಿವಾನಂದ್ ಉಡುಪುಡಿ, ಕಾಂಗ್ರೆಸ್ ಮುಖಂಡ ಗುರು ಉಡುಪಿಡಿ, ಪಿಕೆಎಸ್ ಸದಸ್ಯ ಪವನ್ ಉಡುಪುಡಿ, ಕಾಂಗ್ರೆಸ್ ಮುಖಂಡ ಮಾನಿಂಗಪ್ಪ ಹುಂಡೇಕಾರ್ ಎಂಬುವರು ಹಲ್ಲೆ ಮಾಡಿದ್ದಾರೆ ಅಂತ ಬಿಜೆಪಿಯ ಮುಖಂಡರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಪುತ್ರ ಅರುಣ್ ಕಾರಜೋಳ ಹಾಗೆ ಬಿಜೆಪಿಯ ಮುಖಂಡ ಲೋಕಣ್ಣ ಕತ್ತಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನ್ಯಾಯ ಬೇಕು, ಹಲ್ಲೆ ಮಾಡಿದಂತ ವ್ಯಕ್ತಿಗಳನ್ನ ಬಂಧಿಸಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾಂಗ್ರೆಸ್ನ ಕೆಲ ಗುಂಡಾಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾಂಗ್ರೆಸ್ನ ಕೆಲ ಗುಂಡಾಗಳಿಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲ ಗುಂಡಾಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ. ನನ್ನ ಮೇಲೆ ರಾಜಕೀಯ ದುರುದ್ದೇಶ ಇವನು ಬೆಳಿಬಾರ್ದು, ಇವನು ರಾಜಕೀಯವಾಗಿ ಮುಗಿಸ್ಬೇಕಂತೇಳಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಸರ್. ಏನಿಲ್ಲ ಸರ್, ನಾನು ಇನ್ನೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೆ. ಪ್ರಚಾರ ಮಾಡುವಾಗ ನಾನು ಒಂದಿಷ್ಟು ಭಾಷಣ ಮಾಡಿದ್ದೆ. ಆ ಭಾಷಣ ಲೋಕಾಪುರದಲ್ಲಿ, ಆ ಭಾಷಣದಲ್ಲಿ ಅವ್ರ ಬಗ್ಗೆ ಮಾತಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಓಟ್ ಹಾಕಿ ಪ್ರಚಂಡ ಮೂವ್ಮೆಂಟ್ ಆರಿಸಿ ತೊಗೊಂಬರ್ರಿ ಅಂತ ಹೇಳಿ ನಾನು ಮಾತಾಡಿದ್ದೆ. ಅಷ್ಟೇ ವೈಷಮ್ಯಕ್ಕೆ ಹೊಡೆದ, ಅಷ್ಟೇ ವೈಷಮ್ಯಕ್ಕೆ ಸರ್. ಯಾರ್ಯಾರು ಉದುಪುಡಿ ಸಹೋದರರು ಎಲ್ಲರೂ ಹೊಡೆದ್ರು ಸರ್. ಹೆಸರು ಶಿವಾನಂದ್ ಉದುಪುಡಿ ಸರ್, ಗುರುರಾಜ್ ಉದುಪುಡಿ, ಪವನ್ ಉದುಪುಡಿ, ಮಾನಿಂಗಪ್ಪ ಹುಂಡೇಕರ್. ಏನೇನು ತೊಗೊಂಡು ಅವರು ರಾಡು ಮಚ್ಚು ತೊಗೊಂಬಂದು ಹೊಡೆದ್ರು ಸರ್. ಎಲ್ಲಿ ಪೆಟ್ಟಾಯ್ತು? ಪೆಟ್ಟು ತಲೆಗಾಗಿದೆ ಸರ್, ಬೆನ್ನು ಕೈ ಎಲ್ಲ ಫ್ರ್ಯಾಕ್ಚರ್ ಆಯಿತು. ಹೊಲಿಗೆ ಬಿದ್ದಿತ್ತು. ಎಷ್ಟು ಈಗ 6 ಹೊಲಿಗೆ ಬಿದ್ದಿತ್ತು ಸರ್. ದೂರು ಕೊಡ್ತೀವಿ ಸರ್. ಇದು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಲೇಬೇಕು ಸರ್. ಸೊಸೈಟಿ ಚುನಾವಣೆ ನಾನು ಅವ್ರ ವಿರುದ್ಧ ಪೆಣಲಲ್ಲಿ ಆರಿಸಿ ಬಂದಿದ್ದೆ ಸರ್. ಅವಾಗಿಂದನೇ ಇವ್ರು ನೋಡಿಬೇಕು, ಮಟ್ಟ ಹಾಕ್ಬೇಕಂತೇಳಿ ಅವ್ರ ಉದ್ದೇಶ ಆಗಿತ್ತು. ಅವ್ರ ಪಕ್ಷ ಯಾವುದು? ಅವರು ಕಾಂಗ್ರೆಸ್ ಪಕ್ಷ, ನಮ್ಮದು ಭಾರತೀಯ ಜನತಾ ಪಕ್ಷ. ಏನು ಪ್ರಭಾವಿಗಳು? ಹಾಂ, ಪ್ರಭಾವಿ ನಾಯಕರು ಸರ್. ಏನಿಲ್ಲ ಸರ್, ನನಗೆ ಸೂಕ್ತವಾಗಿ ನ್ಯಾಯ ಕೊಡಬೇಕು. ಪೊಲೀಸ್ ಇಲಾಖೆ ನನ್ನ ಜೊತೆ ನಿಲ್ಲಬೇಕು. ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸ್ಬೇಕು. ಅವ್ರನ್ನ ಅರೆಸ್ಟ್ ಮಾಡಬೇಕು ಸರ್. ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ನ್ಯಾಯ ಬೇಕು, ಹಲ್ಲೆ ಮಾಡಿದಂತ ವ್ಯಕ್ತಿಗಳನ್ನ ಬಂಧಿಸಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ.
ಗುಂಡಾಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾಂಗ್ರೆಸ್ನ ಕೆಲ ಗುಂಡಾಗಳಿಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲ ಗುಂಡಾಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ ನನ್ನ ಮೇಲೆ ರಾಜಕೀಯ ದುರುದ್ದೇಶ ಇವನು ಬೆಳಿಬಾರ್ದು ಇವನು ರಾಜಕೀಯವಾಗಿ ಮುಗಿಸ್ಬೇಕಂತೇಳಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಸರ್. ಏನಿಲ್ಲ ಸರ್, ನಾನು ನಿನ್ನೆ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೆ. ಪ್ರಚಾರ ಮಾಡುವಾಗ ನಾನು ಒಂದಿಷ್ಟು ಭಾಷಣ ಮಾಡಿದ್ದೆ. ಆ ಭಾಷಣ ಲೋಕಾಪುರದಲ್ಲಿ, ಆ ಭಾಷಣದಲ್ಲಿ ಅವ್ರ ಬಗ್ಗೆ ಮಾತಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಓಟ್ ಹಾಕಿ ಪ್ರಚಂಡ ಮೂವ್ ಆರಿಸಿ ತೊಗೊಂಬರ್ರಿ ಅಂತೇಳಿ ನಾನು ಮಾತಾಡಿದ್ದೆ. ಅಷ್ಟೇ ವೈಷಮ್ಯಕ್ಕೆ ಹೊಡೆದ. ಅಷ್ಟೇ ವೈಷಮ್ಯಕ್ಕೆ ಸರ್. ಯಾರ್ಯಾರು? ಉದುಪುಡಿ ಸಹೋದರರು ಎಲ್ಲರೂ ಹೊಡೆದ್ರು ಸರ್. ಹೆಸರು ಶಿವಾನಂದ ಉದುಪುಡಿ ಸರ್, ಗುರುರಾಜ್ ಉದುಪುಡಿ, ಪವನ್ ಉದುಪುಡಿ, ಮಾನಿಂಗಪ್ಪ ಹುಂಡೆ. ಏನೇನು ತೊಗೊಂಡು ಅವರು ರಾಡು ಮಚ್ಚು ತೊಗೊಂಬಂದು ಹೊಡೆದ್ರು ಸರ್. ಎಲ್ಲಿ ಪೆಟ್ಟೈತಿ? ಪೆಟ್ಟು ತಲೆಗಾಗಿದೆ ಸರ್. ಬೆನ್ನು ಕೈ ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಹೊಲಿಗೆ ಬಿದ್ದಿತ್ತು. ಎಷ್ಟು? ಈಗ 6 ಹೊಲಿಗೆ ಬಿದ್ದಿತ್ತು ಸರ್. ದೂರ ಕೊಡ್ತೀವಿ ಸರ್. ಇದು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಲೇಬೇಕು ಸರ್. ಸೊಸೈಟಿ ಚುನಾವಣೆಗೆ ನಾನು ಅವ್ರ ವಿರುದ್ಧ ಪೆಣಲಲ್ಲಿ ಆರಿಸಿ ಬಂದಿದ್ದೆ ಸರ್. ಅವಾಗಿಂದನೇ ನೀವು ನೋಡಿಬೇಕು, ಮಟ್ಟ ಹಾಕ್ಬೇಕಂತೇಳಿ ಅವ್ರ ಉದ್ದೇಶ ಆಗಿತ್ತು. ಅವ್ರ ಪಕ್ಷ ಯಾವುದು? ಅವರು ಕಾಂಗ್ರೆಸ್ ಪಕ್ಷ, ನಮ್ದು ಭಾರತೀಯ ಜನತಾ ಪಕ್ಷ. ಪ್ರಭಾವಿಗಳು? ಹಾಂ, ಪ್ರಭಾವಿ ನಾಯಕರು ಸರ್. ಏನಿಲ್ಲ ಸರ್, ನನಗೆ ಸೂಕ್ತವಾಗಿ ನ್ಯಾಯ ಕೊಡಬೇಕು. ಪೊಲೀಸ್ ಇಲಾಖೆ ನನ್ನ ಜೊತೆ ನಿಲ್ಲಬೇಕು. ನನಗೆ ಅನ್ಯಾಯ ಆಗಿದೆ, ನಾನು ನ್ಯಾಯ ಕೊಡಿಸ್ಬೇಕು. ಅವ್ರನ್ನ ಅರೆಸ್ಟ್ ಮಾಡಬೇಕು ಸರ್. ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ನ್ಯಾಯ ಬೇಕು, ಹಲ್ಲೆ ಮಾಡಿದಂತ ವ್ಯಕ್ತಿಗಳನ್ನ ಬಂಧಿಸಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾಂಗ್ರೆಸ್ನ ಕೆಲ ಗುಂಡಾಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾಂಗ್ರೆಸ್ನ ಕೆಲ ಗುಂಡಾಗಳಿಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲ ಗುಂಡಾಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ ನನ್ನ ಮೇಲೆ ರಾಜಕೀಯ ದುರುದ್ದೇಶ ಇವನು ಬೆಳಿಬಾರ್ದು, ಇವನು ರಾಜಕೀಯವಾಗಿ ಮುಗಿಸ್ಬೇಕಂತೇಳಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಸರ್. ಏನಿಲ್ಲ ಸರ್, ನಾನು ನಿನ್ನೆ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೆ. ಪ್ರಚಾರ ಮಾಡುವಾಗ ನಾನು ಒಂದಿಷ್ಟು ಭಾಷಣ ಮಾಡಿದ್ದೆ. ಆ ಭಾಷಣ ಲೋಕಾಪುರದಲ್ಲಿ, ಆ ಭಾಷಣದಲ್ಲಿ ಅವ್ರ ಬಗ್ಗೆ ಮಾತಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಓಟ್ ಹಾಕಿ ಪ್ರಚಂಡ ಮೂವ್ ಆರಿಸಿ ತೊಗೊಂಬರ್ರಿ ಅಂತೇಳಿ ನಾನು ಮಾತಾಡಿದ್ದೆ. ಅಷ್ಟೇ ವೈಷಮ್ಯಕ್ಕೆ ಹೊಡೆದ. ಅಷ್ಟೇ ವೈಷಮ್ಯಕ್ಕೆ ಸರ್. ಯಾರ್ಯಾರು? ಉದುಪುಡಿ ಸಹೋದರರು ಎಲ್ಲರೂ ಹೊಡೆದ್ರು ಸರ್. ಹೆಸರು ಶಿವಾನಂದ ಉದುಪುಡಿ ಸರ್, ಗುರುರಾಜ್ ಉದುಪುಡಿ, ಪವನ್ ಉದುಪುಡಿ, ಮಾನಿಂಗಪ್ಪ ಹುಂಡೆ. ಏನೇನು ತೊಗೊಂಡು ಅವರು ರಾಡು ಮಚ್ಚು ತೊಗೊಂಬಂದು ಹೊಡೆದ್ರು ಸರ್. ಎಲ್ಲಿ ಪೆಟ್ಟೈತಿ? ಪೆಟ್ಟು ತಲೆಗಾಗಿದೆ ಸರ್. ಬೆನ್ನು ಕೈ ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಹೊಲಿಗೆ ಬಿದ್ದಿತ್ತು. ಎಷ್ಟು? ಈಗ 6 ಹೊಲಿಗೆ ಬಿದ್ದಿತ್ತು ಸರ್. ದೂರ ಕೊಡ್ತೀವಿ ಸರ್. ಇದು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಲೇಬೇಕು ಸರ್. ಸೊಸೈಟಿ ಚುನಾವಣೆಗೆ ನಾನು ಅವ್ರ ವಿರುದ್ಧ ಪೆಣಲಲ್ಲಿ ಆರಿಸಿ ಬಂದಿದ್ದೆ ಸರ್. ಅವಾಗಿಂದನೇ ನೀವು ನೋಡಿಬೇಕು, ಮಟ್ಟ ಹಾಕ್ಬೇಕಂತೇಳಿ ಅವ್ರ ಉದ್ದೇಶ ಆಗಿತ್ತು. ಅವ್ರ ಪಕ್ಷ ಯಾವುದು? ಅವರು ಕಾಂಗ್ರೆಸ್ ಪಕ್ಷ, ನಮ್ದು ಭಾರತೀಯ ಜನತಾ ಪಕ್ಷ. ಪ್ರಭಾವಿಗಳು? ಹಾಂ, ಪ್ರಭಾವಿ ನಾಯಕರು ಸರ್. ಏನಿಲ್ಲ ಸರ್, ನನಗೆ ಸೂಕ್ತವಾಗಿ ನ್ಯಾಯ ಕೊಡಬೇಕು. ಪೊಲೀಸ್ ಇಲಾಖೆ ನನ್ನ ಜೊತೆ ನಿಲ್ಲಬೇಕು. ನನಗೆ ಅನ್ಯಾಯ ಆಗಿದೆ, ನಾನು ನ್ಯಾಯ ಕೊಡಿಸ್ಬೇಕು. ಅವ್ರನ್ನ ಅರೆಸ್ಟ್ ಮಾಡಬೇಕು ಸರ್.